ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ನಮ್ಮ ಭೂಮಿ ಮತ್ತು ಅಜಿತ ಭೂಮಿಗೆ ಹೆಂಗಾರ ಮಾಡಿ ಒಂದು ಮಾಡಬೇಕು ಅಂತ ಈ 4 ಜನ ಗಂಡು ಮಕ್ಕಳು ಮನೆಯವರು ಶತಾಯಗತಾಯ ಪ್ರಯತ್ನ ಪಡ್ತಾ ಇರ್ತಾರೆ. ಸೊ ನಿಮಗೆ ಗೊತ್ತಿರ್ತಕ್ಕಂಥ ವಿಷಯ. ಇನ್ನು ಮನೆಯಲ್ಲಿ ರೂಮಲ್ಲಿರ್ತಾರೆ ಇಬ್ಬರು. ಭೂಮಿ ಅದು ನಿನ್ನ ಹತ್ರ ಒಂದು ಮಾತು ಹೇಳಬೇಕು ಅಂದಾಗ ಹೇಳಿ ಅಂತ ಹೇಳ್ತಾರೆ. ಭೂಮಿ ಅದು ನಾವಿಬ್ಬರು ಒಂದಾಗಿರೋದು ಯಾಕೆ ಹೇಳು, ನಾವಿಬ್ರು ಒಟ್ಟಿಗೆ ಇರೋದು ಯಾಕೆ ಹೇಳು ಅಂದ್ರೆ ಅತ್ತೆಗೋಸ್ಕರ ಅಂತ ಹೇಳ್ತಾಳೆ. ಅಮ್ಮಗೋಸ್ಕರ ತಾನೆ. ಹಾಗಾದರೆ ಅಮ್ಮನಿಗೋಸ್ಕರ ಇದೊಂದು ಕೆಲಸ ನಾನು ಮಾಡ್ಬೋದು ಅಂದಾಗ ಏನದು ಅಂತ ಕೇಳ್ತಾಳೆ. ಅದು ನನ್ನ ಚಿನ್ನ ಅಂತ ಕರಿಬೋದಾ, ಇಲ್ಲಾಂದರೆ ಅಮ್ಮನಿಗೆ ಡೌಟ್ ಬಂದುಬಿಡುತ್ತೆ. ಸಿಕ್ಕಾಪಟ್ಟೆ ಡೌಟ್ ಪಡ್ತಾ ಇದ್ದಾರೆ ನನ್ನ ಮೇಲೆ ಅಮ್ಮ ಅಂತ ಹೇಳ್ತಾರೆ. ಆಯಿತು ಸರಿ, ಆದರೆ ನಂದೊಂದು ಕಂಡೀಷನು ಅಂತ ಹೇಳ್ತಾಳೆ. ಏನು ಕಂಡೀಷನು ಅಂತ ಹೇಳ್ತಾರೆ. ದಿನಕ್ಕೆ 3 ಬಾರಿ ಮಾತ್ರ ಚಿನ್ನ ಅಂತ ಕರಿಬೋದು. ಈ ಚಿನ್ನಾರನ್ನು ಕಸ ಕಡ್ಡಿ ಮಣ್ಣು ಮಸಿ ಏನಾರ ಕರ್ಕೊಳ್ಳಿ, ಅದಕ್ಕೆ ಬಿಟ್ಟು ಮೇಲೆ ಏನಾದರೂ ಒಂದು ಹೆಚ್ಚು ಕಮ್ಮಿ ಆದರೂ ನಾನಂತೂ ಸುಮ್ಮನೆ ಇರೋದಿಲ್ಲ, ಅದಕ್ಕೆ ಪನಿಷ್ಮೆಂಟ್ ಆಗುತ್ತೆ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಒಪ್ಕೋತಾರೆ. ಏನಂದ್ರಿ ಅಂತಾಳೆ. ಆಯಿತು ಅಂತ ಹೇಳ್ತಾರೆ. ಹೇಳ್ಬಿಟ್ಟು ತಿಂಡಿ ತಿಂತಾ ಇರ್ತಾರೆ. ಎಲ್ಲರೂ ತಿಂಡಿ ತಿನ್ನಬೇಕಾದ್ರೆ ದೇವಯ್ಯನಿಗೆ ಹೊಟ್ಟೆ ಹಸ್ತಿರುತ್ತೆ ಸಿಕ್ಕಾಪಟ್ಟೆ. ಆದರೆ ಶಾರದಮ್ಮ ನೋಡಿದ್ರೆ ಅವಳಿಗೆ ಎಲ್ಲಿಲ್ಲದ ಭಯ ಆಗ್ತಾ ಇರುತ್ತೆ. ಆದರೂ ಹೊಟ್ಟೆ ಹಸುವಿಗೆ ತಲೆನೋವು ಬಂದಿರುತ್ತೆ. ಅದು ಅಮ್ಮ ಅಯ್ಯೋ ಅಂಜು, ನನಗೆ ಹೊಟ್ಟೆ ತುಂಬ ಹಸ್ತಿದೆ ಕಣೆ, ಹೊಟ್ಟೆ ಚುರ್ರು ಅಂತ ಇದೆ, ತಲೆನೋವು ಬೇರೆ ಬರ್ತಾ ಇದೆ, ನಾನು ತಿಂಡಿ ತಿನ್ನಬೇಕು ಅಂದಾಗ ಅಮ್ಮ ಅವ್ರ ಕಡೆ ನೋಡಲೇಬೇಡ ನೀನು, ಶಾರದಾ ಕಡೆ ನೀನು ಸುಮ್ಮನೆ ತಿನ್ನು ಅಂತ ಅಂಜು ಕೂಡ ಹೇಳ್ತಾಳೆ. ಅಲ್ಲಿಗೆ ಭೂಮಿ ಮತ್ತು ಅಜಿತ್ ಕೂಡ ಬರ್ತಾರೆ. ಚಿನ್ನ 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 ಅಂತ 3 ಸತಿ ಕರೆದೇ ಬಿಡ್ತಾರೆ. ಅಯ್ಯಯ್ಯೋ 3 ಸತಿ ಆಗೋಯ್ತಲ್ಲ ಅಂದ ತಕ್ಷಣ ಏನೋ ಅದು 3 ಸತಿ ಅಂತ ಕೇಳ್ತಾರೆ ಸಂಗೀತ ಅವರು. ಅದು ಆಮೇಲೆ ತಿಂಡಿ ಬಗ್ಗೆ ಹೇಳ್ತಾರೆ. ಒಂದು 10 ನಿಮಿಷಕ್ಕೊಮ್ಮೆ ಏನಾರು ತಿನ್ನಕ್ಕೆ ಕೊಡ್ತಿರ್ತಾಳ. ಅದು 45 ಮಿನಿಟ್ಸಲ್ಲಿ ತಿಂತಾನೇ ಇರ್ತೀನಿ, 3 ಟೈಮ್ಸ್ ಆಗೋಗ್ಬಿಟ್ಟಿರುತ್ತೆ. ಹಾಗೆ ಹೀಗೆ ಏನೋ ಹೇಳಿ ಒಟ್ಟಿನಲ್ಲಿ ಸಂಗೀತವನ್ನು ಕನ್ಫ್ಯೂಸ್ ಮಾಡಿಬಿಡ್ತಾರೆ. ಅಲ್ಲ ಕಣೋ ಅಜಿತ, ಏನೋ ಆಗಿದೆ ನಿನಗೆ, ಈ ಸೈಂಟಿಸ್ಟ್ಗಳು ಏನಾದರೂ ಕಂಡುಹಿಡ್ತಾರಲ್ಲ ಅದನ್ನು ಬೇಕಾದ್ರೆ ನಾನು ಅರ್ಥ ಮಾಡ್ಕೊಂಡ್ಬಿಡ್ಬೋದು, ಆದರೆ ನಿನ್ನ ಮಾತ್ರ ಇತ್ತಿತ್ತಲಾಗಿ ನನಗೆ ಅರ್ಥನೇ ಆಗ್ತಾಯಿಲ್ಲ, ಏನಾಗಿದೆ ಅಂತಲೂ ಗೊತ್ತಾಗ್ತಿಲ್ಲ ಅಂತ ಹೇಳಿ ಸಂಗೀತ ಹೇಳ್ತಾರೆ. ಅಯ್ಯೋ ಅಮ್ಮನ ಡೌಟ್ ಬರ್ತಿದೆ ಅಂತ ಹೇಳ್ಬಿಟ್ಟು ಚಿನ್ನ ಬಾ ತಿನ್ನು ಅಂತ ಹೇಳ್ಬಿಟ್ಟು ತಿನ್ಸಕ್ಕೆ ಹೋಗ್ತಾರೆ. ಸ್ವಲ್ಪ ಬಾಯಿ ಅಗಲ ತೆಗಿ ಅಂತ ಹೇಳಿದಾಗ ಮತ್ತೆ ಫೋನ್ ಬಂತು ಅಂತ ಹೇಳ್ತಾರೆ. ಫೋನ್ ಬಂತು. ಅಯ್ಯೋ ಭೂಮಿ, ಒಂಚೂರು ಬಾಯಿ ಅಗಲ ಮಾಡಬಾರ್ದ, ನಿನ್ನ ಬಾಯಿಗೆ ಎದುರ್ಕೊಂಡ್ಬಿಟ್ಟಿದ್ದ ನನ್ನ ಮಗ ಅಂತ ಹೇಳಿ ತಿನ್ನಿಸ್ತಾರೆ. ಅಮ್ಮ ಒಂಚೂರು ಯಾಕೋ ಕೈ ಉರಿ ಬರ್ತಿದೆ, ಒಂದು ಸ್ವಲ್ಪ ಕ್ಲೀನಾಗಿ ಏನಂತಂದರೆ ವಾಶ್ ಮಾಡ್ಕೊಂಡು ಬಂದುಬಿಡ್ತೀನಿ ಸೋಪ್ ಹಾಕ್ಬಿಟ್ಟು ಅಂತ ಹೇಳ್ತಾರೆ. ಅತ್ತೆ ಮನೇಲಿ ಜಿಗಣೆ ಮತ್ತು ಔಷಧಿ ಎಲ್ಲ ಖಾಲಿ ಆಗಿದೆ, ಜಿಗಣೆ ಔಷಧಿ ಒಂಚೂರು ತಂದು ತರಿಸ್ಕೊಡ್ತೀರಾ, ಜಾಸ್ತಿ ದೊಡ್ಡದಾಗಿ ಜಾಸ್ತಿನೇ ಬೇಕು ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಇಂಡೈರೆಕ್ಟಾಗಿ ಇಬ್ಬರು ಸೊಸೆ ಮಗ ಬೈದಾಡ್ಕೊಳ್ತಾ ಇರ್ತಾರೆ ಅನ್ನೋದು ಸಂಗೀತಮ್ಮನವ್ರಿಗೆ ಅರ್ಥ ಆಗ್ತಿರಲ್ಲ, ಬಟ್ ಡೌಟ್ ಮಾತ್ರ ಇರುತ್ತೆ. ಸೊ ಈ ಕಡೆ ಬೆಳಿಗ್ಗೆ ಎದ್ಬಿಟ್ಟು ಎಕ್ಸಸೈಸ್ ಮಾಡ್ತಾ ಇರ್ತಾರೆ. ನಮ್ಮ ಅಜಿತ್ ಅವರು ಎಕ್ಸಸೈಸ್ ಮಾಡ್ತಿರ್ಬೇಕಾದ್ರೆ ನಮ್ಮ ಅನಚಿಯವರು ಅಮ್ಮ ಅಂತ ಚಿರ್ತಾರೆ. ಇದು ಎಕ್ಸಸೈಸ್ ಮಾಡ್ತಿದ್ಯಾ ಅಥವಾ ಏನಾದರೂ ಬೇರೆ ಯಾರಾದರೂ ಕೇಳ್ಬಿಟ್ರೆ ಏನೋ ಆಗೋಯ್ತು ಅಂತ ಓಡ್ ಬರ್ತಾರೆ ಕಣೋ ಮನೆಗೆ ಅಂತ ಹೇಳ್ತಾರೆ ನಮ್ಮ ಅಜಿತ್ ಅವರು. ಅಲ್ಲಿಗೆ ಭೂಮಿ ಕೂಡ ಬರ್ತಾಳೆ, ರಮಣ್ ಕೂಡ ಬರ್ತಾರೆ, ನಮ್ಮ ಸತ್ಯಣ್ಣ ಕೂಡ ಬರ್ತಾರೆ. 4 ಜನ ಒಟ್ಟಿಗೆ ಬರ್ತಾರೆ. ಭೂಮಿನೂ ಬರ್ತಾಳೆ. ಏನಿದು ಏನು ಮಾಡ್ತಾ ಇದ್ದೀರಾ ಅಂತ ಇದ್ದಾಗ, ಅದೇ ನೀನು ಪೊಲೀಸ್ ಸ್ಟೇಷನ್ಗೆ ಮೇಜರ್ಮೆಂಟ್ ತೊಗೋಬೇಕಲ್ಲ, ಎಷ್ಟಿದೆಯಾ ನೀನು 160 ಅಂತ ಹೇಳ್ಬಿಟ್ಟು ನಮ್ಮ ಶ್ರವಣ ಅವರು ಅಳತೆ ಮಾಡ್ಕೊಳ್ಳೋಕೆ ನೋಡ್ತಾರೆ. ಬಟ್ ಅವರಿಗೆ ಅಳತೆ ಸರಿಯಾಗಿ ಸಿಗುತ್ತೆ. ಅವರು ಕೂಡ ಪೊಲೀಸ್ ಆಫೀಸರು ಮತ್ತು ಏನಂತಂದರೆ ಸರ್ವಿಸ್ ಇರುವಂಥ ಆಫೀಸರು. ಆದರೆ ಹೆಂಗಾರ ಮಾಡಿ ಭೂಮಿ ಅಜಿತ್ನ ಒಂದು ಮಾಡಬೇಕು ಅನ್ನೋದು ಅವ್ರ ಪ್ಲ್ಯಾನ್ ಆಗಿರುತ್ತೆ. ಅಯ್ಯೋ ನನಗೆ ಯಾಕೋ ಸರಿ ಅನ್ನಿಸ್ತಾ ಇಲ್ವಲ್ಲ, ಒಂದು ಇಂಚು ಕಡಿಮೆನ ಹಾಗಾದರೆ ಪೊಲೀಸ್ ಆಗಲ್ವಾ, ನಮ್ಮ ಅಪ್ಪನ ಹೆಸರು ನೆರವೇರಲ್ವಾ ಅಂತ ಹೇಳ್ಬಿಟ್ಟು ಭೂಮಿ ಒಂದೇ ಸಮ ಬಡಬಡ ಅಂತ ಬಡ್ಕೋತಾಳೆ. ಹಾಗಾದರೆ ಭೂಮಿ ಮೆಜರ್ಮೆಂಟ್ ತೊಗೊಳೋರು ಯಾರು, ಭೂಮಿ ಇದಕ್ಕೆ ಒಪ್ಕೋತಾಳ, ಅಜಿತ್ನ ಟ್ರೈನಿಂಗ್ ಕೊಡ್ತಾರ, ಅದನ್ನು ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಈ 4 ಜನಗಳ ಪ್ರಯತ್ನ ಏನಾಗುತ್ತೆ, ಎಲ್ಲಿಗೆ ಮುಟ್ಟುತ್ತೆ, ಈ ಭೂಮಿ ಅಜಿತ್ ಕಿತ್ತಾಟ ಅಂತೂ ಸಖತ್ತಾಗಿ ಆಗ್ತಾ ಇದೆ. ಸೊ ಇವರಿಬ್ಬರನ್ನು ಒಂದು ಮಾಡಬೇಕು ಅಂತ ಶತಾಯಗತಾಯ ಪ್ರಯತ್ನ ಪಡ್ತಿರ್ತಾರೆ ಮನೆ ಗಂಡು ಮಕ್ಕಳು, ಆದರೆ ಆಗ್ತಾ ಇಲ್ಲ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ. ಸಂಗೀತ ಅಂತೂ ಗೆದ್ದುಕೊಂಡು ಪದರ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಯಾರಿಗೆ, ಶಾರದಮ್ಮನವ್ರಿಗೆ. ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಕಾದು ನೋಡೋಣ. ಥ್ಯಾಂಕ್ ಯು ಸೊ ಮಚ್.